ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಶಿಕ್ಷಕರ ನೇಮಕಾತಿ ಆಗಿಲ್ಲ ಆ ನಿಟ್ಟಿನಲ್ಲಿ ಪ್ರತಿಭಟನೆ ಕೂಡ ಮಾಡಿದ್ದಾರೆ. ದೈಹಿಕ ಶಿಕ್ಷಣ ಹುದ್ದೆ ಮತ್ತು ಗ್ರಂಥಾಲಯ ಹುದ್ದೆಗಳು, ಗ್ರಂಥಪಾಲಕ ಹುದ್ದೆಗಳು, ಗ್ರಂಥಾಲಯದಲ್ಲಿರುವ ಖಾಲಿ ಹುದ್ದೆಗಳಿಗೆ ನೇಮಕಾತಿ ಮಾಡುವಂಥ ಆಕಾಂಕ್ಷಿಗಳು ಗುರುವಾರ ಪ್ರತಿಭಟನೆ ಕೂಡ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಕಳೆದ 15 ವರ್ಷಗಳಿಂದ ದೈಹಿಕ ಶಿಕ್ಷಕರು ಮತ್ತು ಗ್ರಂಥಾಲಯಗಳಲ್ಲಿ ಹುದ್ದೆಗಳನ್ನು ಭರ್ತಿ ಮಾಡಿಲ್ಲ. ಇದರಿಂದ ಸಮಸ್ಯೆ ಕೂಡ ಆಗಿದೆ. ಇದರಿಂದ ಶಾಲೆಗಳಲ್ಲಿ ಮಕ್ಕಳಿಗೆ ದೈಹಿಕ ಶಿಕ್ಷಣ ಸಿಗುತ್ತಾ ಇಲ್ಲ, ಸಮಸ್ಯೆ ಕೂಡ ಆಗ್ತದೆ. ಮಕ್ಕಳ ದೃಷ್ಟಿಯಿಂದ ಕೂಡಲೇ ಹುದ್ದೆಗಳನ್ನ ಭರ್ತಿ ಮಾಡಬೇಕು ಅಂತೇಳಿ ಆಕಾಂಕ್ಷಿಗಳು ಆಗ್ರಹ ಕೂಡ ಮಾಡಿದ್ದಾರೆ. ನಿಮ್ಮ ಫ್ರೀಡಂ ಪಾರ್ಕ್ ಅಲ್ಲಿ ಆಕಾಂಕ್ಷಿಗಳು ಸಾಕಷ್ಟು ಜನ, ಸತ್ಯಮೂರ್ತಿ ಸೇರಿ ಸಾಕಷ್ಟು ಜನ ಖಾಲಿ ಹುದ್ದೆಗಳ ಭರ್ತಿ ಮಾಡುವಂತೆ ಸರ್ಕಾರದ ವಿರುದ್ಧ ಘೋಷಣೆಗೆ ಹೋಗಿದ್ರು. ನಂತರ ಉನ್ನತ ಶಿಕ್ಷಣ ಡಾಕ್ಟರ್ MC ಸುಧಾಕರ್ ಅವರನ್ನ ಭೇಟಿ ನೀಡಿ ಅವರಿಗೆ ಕೂಡ ಮನವಿ ಪತ್ರ ಕೂಡ ಸಲ್ಲಿಸಿದ್ದಾರೆ. ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸಿ ಮುಂದಿನ ಅಗತ್ಯ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಸಚಿವರು ಭರವಸೆ ಕೂಡ ನೀಡಿದ್ದಾರೆ. ಆ ನಿಟ್ಟಿನಲ್ಲಿ ಇತರರು ಹಾಜರಾಗಿದ್ದಾರೆ ಅಂತ ಸಚಿವರಿನ ಭರವಸೆ ಇಡ್ತಾರೆ. ಬಟ್ ಇದು ಕೂಡ ಮೇನ್ ಪೆಂಡಿಂಗ್. ಮುಂಬರುವ ಶಿಕ್ಷಕರ ನೇಮಕಾತಿಯಲ್ಲಿ ಕೂಡ ಇದು ಕೂಡ ಎಕ್ಸಿಕ್ಯೂಟ್ ಆಗಬೇಕು. ದೈಹಿಕ ಶಿಕ್ಷಕರ ನೇಮಕಾತಿ, ಗ್ರಂಥಾಲಯದಲ್ಲಿ ಗ್ರಂಥಪಾಲಕರು ಸೇರಿ ಗ್ರಂಥಾಲಯ ನೇಮಕಾತಿ ಆಗಿಲ್ಲ. 15 ವರ್ಷಗಳಿಂದ ಸಾಕಷ್ಟು ಸಮಸ್ಯೆ ಕೂಡ ಆಗಿದೆ. ಆ ನಿಟ್ಟಿನಲ್ಲಿ ಸಾಕಷ್ಟು ಆಕಾಂಕ್ಷಿಗಳು ಕೂಡ ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ. ಲೈಕ್ ಶಿಕ್ಷಕರ ನೇಮಕಾತಿ ನಿಮಗೆ ಗೊತ್ತಿರೋ ಹಾಗೆ ಈಗ ಪ್ರತಿಭಟನೆ ಕೂಡ ಮಾಡ್ತಾರೆ, ನಾವು ಮಾಡ್ತೀವಿ ಅಂತ ಹೇಳ್ತಾರೆ. ಸರ್ಕಾರ ಈಗ ಕೋರ್ಟ್ಗೆ ಹೋಗಿ ಹಾಜರಾಗೋದಿಲ್ಲ, ಕೋರ್ಟ್ಗೆ ಹೋಗೋದಿಲ್ಲ. ಲೈಕ್ ಈ ರೀತಿ ಕೋರ್ಟ್ ತೀರ್ಪನ್ನ ಲೈಕ್ ನೆಕ್ಸ್ಟ್ ಹಿಯರಿಂಗ್ನ ಪೋಸ್ಟ್ಪೋನ್ ಕೂಡ ಮಾಡುತ್ತೆ. ಈ ರೀತಿ ಸಮಸ್ಯೆ ಕೂಡ ಆಗಿದೆ. ನಿಮಗೆ ಏನು ಅನಿಸುತ್ತೆ ಅಂತೇಳಿ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.